ನಮಸ್ತೆ ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇದೊಂದು ಮೊದಲನೇ ಹೆಜ್ಜೆ. ಒಂದು ದೊಡ್ಡ ಕನಸಿಟ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಜರ್ನಿಗೆ ಕಾಲಿಡ್ತಾ ಇದ್ದೀನಿ. ಆದರೆ ನನ್ನ ಉದ್ದೇಶ ದೊಡ್ಡ ಯೂಟ್ಯೂಬರ್ ಆಗಬೇಕು ಅನ್ನೋದಲ್ಲ. ಸೊ ನನ್ನ ಉದ್ದೇಶ ಬೇರೆಯೇ ಇದೆ. ಆ ಉದ್ದೇಶನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಈ ಯೂಟ್ಯೂಬನ್ನು ಒಂದು ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀನಿ. ನಾನು ಯಾರಿಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಏನು ಕೂಡ ಹೇಳಲ್ಲ. ಸೊ ನನ್ನ ವೀಡಿಯೋನ ನೀವು ಕೊನೆವರೆಗೂ ನೋಡಿ ನನ್ನ ಉದ್ದೇಶನ ತಿಳ್ಕೊಳ್ಳಿ. ನನ್ನ ಉದ್ದೇಶ ಏನಾದರೂ ನಿಮಗೆ ಹಿಡಿಸಿದರೆ, ನಿಮಗೆ ಇಷ್ಟ ಆದರೆ, ನಿಮಗೇನು ಶೇರ್ ಮಾಡಬೇಕು ಅನಿಸಿದ್ರೆ, ಲೈಕ್ ಮಾಡಬೇಕು ಅನಿಸಿದ್ರೆ, ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ತದನಂತರ ಮಾಡಿ. ಅದಕ್ಕೆ ಕೆಲವೊಂದು ವಿಚಾರಗಳನ್ನು ಮೊದಲು ನಾನು ಡಿಸ್ಕಸ್ ಮಾಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರಗಳನ್ನೇ ನಾನು ಮಾತಾಡ್ತೀನಿ. ಆದರೆ ನನ್ನ ಉದ್ದೇಶವನ್ನು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಕೆಲವೊಂದು ಎಕ್ಸಾಂಪಲ್ ಆಗಿ ಇದನ್ನು ಹೇಳ್ತಿದ್ದೀನಿ, ಬಿಟ್ಟು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತೇಳಿ ಇದನ್ನು ನಾನು ಹೇಳ್ತಾ ಇಲ್ಲ. ಸೊ ಹಾಗಾಗಿ ಕೊನೆಯವರೆಗೂ ಇದನ್ನು ಯಾರು ಪೂರ್ತಿ ನೋಡ್ತಾರಲ್ವ ಅವರಿಗೆ ಮಾತ್ರ ನನ್ನ ಉದ್ದೇಶ ಅರ್ಥ ಆಗೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಇದು ಒಂದು ವೀಡಿಯೋನ ನೀವು ಕೊನೆವರೆಗೂ ತಪ್ಪದೆ ನೋಡಬೇಕು. ಹಾಗಿದ್ರೆ ಜಾಸ್ತಿ ತಡ ಮಾಡೋಕ್ಕೋಗಲ್ಲ, ಶುರು ಮಾಡೋಣ ಬನ್ನಿ. ಈ ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಸ್ಥಾನ, ಮಾನ, ಗೌರವಗಳು ಸಿಗಬೇಕಂದ್ರೆ ಅವನು ಏನು ಕೆಲಸ ಮಾಡ್ತಾ ಇದ್ದಾನೆ ಅದು ಮುಖ್ಯ ಆಗಿರಲ್ಲ. ಆ ಕೆಲಸನ ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾನೆ ಅದು ತುಂಬ ಮುಖ್ಯವಾಗಿರುತ್ತೆ. ಎಕ್ಸಾಂಪಲ್ ರತನ್ ಟಾಟಾ ಅವರು. ಇಂಡಿಯಾದಲ್ಲಿ ಅವರ ಹ್ಯಾಂಡ್ ಓವರ್ನಲ್ಲಿ ಬೇಕಾದಷ್ಟು ಕಂಪ್ನಿಗಳಿವೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಮೋಟಾರ್ಸ್, ಸ್ಟೀಲ್, ಕೆಮಿಕಲ್, ಪವರ್, ಹೋಟೆಲ್, ಕಮ್ಯುನಿಕೇಷನ್, ಡಿಜಿಟಲ್, ಎಲೆಕ್ಟ್ರಾನಿಕ್ಸ್, ಹೀಗೆ ತರಾವರಿ ಕಂಪ್ನೀಸ್ ಇದೆ. ಅವುಗಳಲ್ಲೆಲ್ಲ ಬರುವಂಥ ಲಾಭನ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಾಗಿ ಹೆಚ್ಚಾಗಿ ಖರ್ಚು ಮಾಡ್ತಾರೆ. ಅದರಲ್ಲಿ ಹೆಲ್ತ್ ಕೇರ್, ನ್ಯೂಟ್ರಿಷನ್, ಎಜುಕೇಷನ್, ಲಿವ್ಲಿಹುಡ್, ಡಿಜಿಟಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್, ಮೈಗ್ರೇಷನ್ ಆ್ಯಂಡ್ ಅರ್ಬನ್ ಹ್ಯಾಬಿಟಾಟ್, ಸೋಷಿಯಲ್ ಜಸ್ಟಿಸ್, ಸ್ಪೋರ್ಟ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಶ್ರೀಮಂತರಿದ್ದಾರೆ, ಅವರನ್ನೆಲ್ಲ ನಮ್ಮ ದೇಶದಲ್ಲಿ ಬರೀ ಶ್ರೀಮಂತ ಅಂತ ಮಾತ್ರ ಕರೀತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಟಾಟಾ ಅವ್ರಿಗಿರುವಂಥ ರೆಸ್ಪೆಕ್ಟೇ ಬೇರೆ. ಯಾಕಂದರೆ ಅವರ ಉದ್ದೇಶ ಕಳೆದ ಫೈನಾನ್ಷಿಯಲ್ ಇಯರ್ನಲ್ಲಿ, ಅಂದರೆ 2022-23 ಫೈನಾನ್ಷಿಯಲ್ ಇಯರ್ನಲ್ಲಿ $150 ಬಿಲಿಯನ್, ಅಂದರೆ ಇಂಡಿಯನ್ ರುಪೀಸಲ್ಲಿ 12 ಟ್ರಿಲಿಯನ್ನಷ್ಟು ಟರ್ನ್ ಓವರ್ ಆಗಿದೆ. ಸನ್ನಿ ಲಿಯೋನ್ ಇವ್ರ ಹೆಸರು ಕೇಳಿದ್ರೆ ಕೆಲವೊಬ್ಬರು ಬೇರೆ ಥರ ಯೋಚನೆ ಮಾಡ್ತಾರೆ. ನಿಮಗೆ ಗೊತ್ತಾ, ಅವ್ರು ಈಗಲೂ ಕೂಡ ಮುಂಬೈನಲ್ಲಿ ಒಂದು ಸ್ಕೂಲ್ಗೆ ಪ್ರತಿ ವರ್ಷ ಹಣವನ್ನು ಡೊನೇಟ್ ಮಾಡ್ತಾರೆ. ಬಟ್ ಆ ಸ್ಕೂಲ್ ಹೆಸರೇನು, ಎಲ್ಲಿದೆ, ಏನು ಅಂತ ಎಲ್ಲೂ ಕೂಡ ಎಕ್ಸ್ಪೋಸ್ ಮಾಡ್ಕೊಂಡಿಲ್ಲ. ಬಲಗೈಯಲ್ಲಿ ಮಾಡಿದ್ದಾರೆ ಎಡಗೈಗೆ ಗೊತ್ತಾಗಬಾರ್ದು ಅಂತಾರಲ್ಲ, ಅದೇ ಥರ. ಇವತ್ತಿನ ದಿನದಲ್ಲಿ ಎಷ್ಟೋ ಜನ ಎಜುಕೇಟೆಡ್ಗಳು ಅವ್ರ ತಂದೆ ತಾಯಿನ ಸಾಕಾಗದೆ ಅನಾಥಾಶ್ರಮ, ವೃದ್ಧಾಶ್ರಮ ಅಂತ ಸೇರಿಸ್ಬಿಡ್ತಾರೆ. ಬಟ್ ಸನ್ನಿ ಲಿಯೋನ್ ಅವರು ಈಗಲೂ ಕೂಡ ಎಷ್ಟೋ ಓಲ್ಡ್ ಕಪಲ್ಸ್ನ ದತ್ತು ತಗೊಂಡು ಅವರೇ ಖುದ್ದಾಗಿ ಸಾಕ್ತಾ ಇದ್ದಾರೆ. ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಡಾಪ್ಷನ್ ಏಜೆನ್ಸಿಯಲ್ಲಿ ಇವರು ಒಂದು ಹೆಣ್ಣು ಮಗುವನ್ನು ದತ್ತು ತಗೊಳ್ತಾರೆ. ಇವರು ಆ ಮಗುವನ್ನು ದತ್ತು ತಗೊಳ್ಳೋದಕ್ಕಿಂತ ಮುಂಚೆ ಆ ಮಗುನ 11 ಕುಟುಂಬಗಳು ನೋಡಿ ರಿಜೆಕ್ಟ್ ಮಾಡಿ ಹೋಗಿದ್ದಾನೆ. ಬಟ್ ಸನ್ನಿ ಲಿಯೋನ್ ಅವರು ಮಾತ್ರ ಮಗುವಿನ ಬಣ್ಣ, ಆರೋಗ್ಯ ಏನನ್ನು ನೋಡದೆ ಆ ಮಗುವನ್ನು ದತ್ತು ತಗೊಂಡಿದ್ದಾರೆ. ಹೀಗೆ ಎಷ್ಟೋ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. 2022 ಮೇ 13ನೇ ತಾರೀಕಿನಲ್ಲಿ ಕೊಮ್ಮರಹಳ್ಳಿ ಸನ್ನಿ ಲಿಯೋನ್ ಅಭಿಮಾನಿಗಳ ಸಂಘದವರು ಇವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸ್ತಾರೆ. ಇವರು ಮಾಡ್ತಾ ಇರುವಂಥ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ನೋಡಿ ಮೋಟಿವೇಟ್ ಆಗಿ ಇವರು ಕೂಡ ಅವರ ಬರ್ತ್ಡೇ ದಿನ ದೊಡ್ಡ ದೊಡ್ಡ ಕಟೌಟ್ ಹಾಕಿಸಿ, ಪಟಾಕಿ ಹೊಡೆದು, ಅನ್ನದಾನ ಮಾಡಿ, ಜೊತೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಅರೇಂಜ್ ಮಾಡ್ತಾರೆ. ಆ ಕ್ಯಾಂಪಲ್ಲಿ ಬರೋಬ್ಬರಿ 39 ಯೂನಿಟ್ನಷ್ಟು ಬ್ಲಡ್ ಕಲೆಕ್ಟ್ ಆಗುತ್ತೆ. 1 ಯೂನಿಟ್ ಬ್ಲಡ್ ಅಂದರೆ 500 ml ಅಂತ ಅರ್ಥ. 39 ಯೂನಿಟ್ ಅಂದರೆ 19,500 ml ಅಂತ. ಅಂದರೆ ಟೋಟಲ್ ಆಗಿ 19 ಲೀಟರ್ 500 ml ನಷ್ಟು ಬ್ಲಡ್ ಆ ಕ್ಯಾಂಪಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದರ ಬಗ್ಗೆ ಗೊತ್ತಾದಂಥ ಸನ್ನಿ ಲಿಯೋನ್ ಅವರು ಕೂಡ ಒಂದು ಪ್ರೋಗ್ರಾಮಲ್ಲಿ ಹೇಳ್ತಾರೆ, ಪ್ರತಿ ವರ್ಷ ನನ್ನ ಬರ್ತ್ಡೇ ದಿನ ನಾನು ಕೂಡ ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಅವರು ಕೂಡ ಕಮಿಟ್ಮೆಂಟ್ ಮಾಡ್ತಾರೆ. To that group, thank you so much. I feel very honored and touched. And as promised, I will be donating blood as well in your honor. I'll post those pictures to make sure that you know that I did do it. ಇದೇ ಥರ ಎಷ್ಟೋ ಜನ ಸಮಾಜ ಪ್ರೇಮಿಗಳು ತಮ್ಮ ದುಡಿಮೆನ ಸಮಾಜ ಸೇವೆಗಾಗಿ ಬಳಸ್ತಾ ಇದ್ದಾರೆ. ನಾವು ಏನೇ ಕೆಲಸ ಮಾಡಲಿ, ಎಂಥದ್ದೇ ಕೆಲಸ ಮಾಡಲಿ, ನಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಆಗಿರಬೇಕು. ಈ ವೀರಪ್ಪನವ್ರಿಗೆ ನಮ್ಮ ಕಾನೂನು ಕಾಡುಗಳಂತ ಒಂದು ಪಟ್ಟ ಕಟ್ಟುತ್ತೆ. ಬಟ್ ಅವರ ಜನಗಳಿಗೆ ಮಾತ್ರ ಆ ವೀರಪ್ಪನವರು ದೇವರಾಗಿರ್ತಾರೆ. ಆದರೆ ಅವ್ರ ಕಾಡುಗಳಾಗಿದ್ದ ಉದ್ದೇಶ ಅವ್ರ ಜನರಿಗೋಸ್ಕರ. ಇದರಿಂದಾಗಿ ಅವರು ದೇವರಾದರೆ ಹೊರತು ಅವ್ರು ಮಾಡಿದ ಕೆಲಸದಿಂದ ಅಲ್ಲ. ಇಂಥ ವ್ಯಕ್ತಿಗಳು ಮಾತ್ರ ಸತ್ರು ಬದುಕಿರ್ತಾರೆ. ನನಗೆ ಬುದ್ಧಿ ಬಂದಾಗಲಿಂದ ನನಗೂ ಇದೇ ಆಸೆ, ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ. ಬಟ್ ಯಾವ ವಿಚಾರಕ್ಕೋಸ್ಕರ ಕೆಲಸ ಮಾಡಲಿ ಅಂತ ಯೋಚನೆ ಮಾಡ್ತಾ ಕೆಲವೊಂದನ್ನು ಸುತ್ತಮುತ್ತ ಯಾವ್ಯಾವುದೆಲ್ಲ ಪ್ರಾಬ್ಲಮ್ಸ್ ಇದನ್ನೆಲ್ಲ ಕಲೆಕ್ಟ್ ಮಾಡಿದೆ. ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಏನೇನಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿದೆ. ಅದರಲ್ಲಿ ನನಗೆ 3 ವಿಚಾರಗಳು ಭಾಳ ಇಂಪಾರ್ಟೆಂಟ್ ಅಂತ ಅನಿಸ್ತು. ಮೊದಲನೇದು ಹೆಲ್ತ್. ನಿಮಗೆ ಗೊತ್ತು, ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಬಂದುಬಿಟ್ರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಹಾರ್ಟು, ಕಿಡ್ನಿ, ಬ್ರೈನು, ನರ, ಕರುಳು, ಲಿವರ್, ಈ ಥರದ ಪಾರ್ಟ್ಸ್ಗಳಿಗೆ ದೊಡ್ಡ ಕಾಯಿಲೆ ಬಂದುಬಿಟ್ರೆ ಸಾವಿರಾರು ರೂಪಾಯಿ ಅಂತೂ ಖರ್ಚಾಗಲ್ಲ, ಅದಕ್ಕೆ ಲಕ್ಷಾಂತರ ರೂಪಾಯಿನೇ ಬೇಕಾಗುತ್ತೆ. ಅಂತ ಕೆಲವೊಂದು ಕಾಯಿಲೆಗಳಿಗೆ ದೊಡ್ಡ ರೀತಿಯಾದ ಆಪ್ರೇಷನನ್ನು ಮಾಡಬೇಕಾಗುತ್ತೆ. ಬದುಕೋ ಚಾನ್ಸ್ ಅಂತೂ ಇರುತ್ತೆ, ಬಟ್ ಹಣ ಮಾತ್ರ ಕಟ್ಟಲೇಬೇಕು. ಹಣ ಉಳಿಸೋ ಟೈಮ್ಗೆ ಆ ಜೀವನೇ ಕಳ್ಕೊಬಿಟ್ಟಿರ್ತಾರೆ. ಈ ಥರ ಬದುಕಿಸ್ಕೊಳ್ಳೋಂಥ ಚಾನ್ಸ್ ಇದ್ದರೂ ಕೂಡ ಹಣ ಇಲ್ಲದೇ ಇರೋಂಥ ಕಾರಣದಿಂದ ಅವರು ಎಷ್ಟೋ ಜೀವಗಳನ್ನು ಕಳ್ಕೊಂಡಿದ್ದಾರೆ, ಮುಂದೆನೋ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಎರಡನೇದು ಹೈಯರ್ ಎಜುಕೇಷನ್. ಎಷ್ಟೋ ಜನ ಮಕ್ಕಳು ಪಾಪ ತಾವು ಏನೇನೋ ಕನಸ್ಕೊಂಡಿರ್ತಾರೆ.
ಹೈಯರ್ ಎಜುಕೇಷನ್ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಆ ಕೋರ್ಸ್ ತೊಗೊಂಡು ಓದಬೇಕು, ಈ ಕೋರ್ಸ್ ತೊಗೊಂಡು ಓದಬೇಕು ಅಂತ ಭಾಳ ಕನಸ್ಕೊಂಡಿರ್ತಾರೆ. ದೊಡ್ಡ ದೊಡ್ಡ ಕೋರ್ಸ್ ಮಾಡಬೇಕು ಅಂದರೆ ಇವತ್ತಿನ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಅಮೌಂಟನ್ನೇ ಕೊಡಬೇಕಾಗುತ್ತೆ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಹಣ ಇರೋರೇನೋ ಕೊಟ್ಟು ಓದಿಬಿಡ್ತಾರೆ. ಬಟ್ ಹಣ ಇಲ್ಲದಿರೋರು ಅಕಸ್ಮಾತ್ ಆ ಫೀಸನ್ನು ಕಟ್ಟಿ ಓದಿದ್ರು ಕೂಡ ಅದು ಮುಗಿಯೋಷ್ಟೊತ್ತಿಗೆ ಅವರು ದೊಡ್ಡ ಸಾಲಗಾರ ಆಗಿರ್ತಾರೆ. ಈ ಥರದ ಇನ್ಸಿಡೆಂಟು ನನ್ನ ಕಣ್ಮುಂದೆನೇ ಒಂದು ನಡೀತು. ಒಂದು ಹುಡುಗಿ ನಮ್ಮ ಫ್ರೆಂಡ್, ಬಟ್ ಅವ್ರ ಹೆಸರು ಹೇಳೋದೇನು ಬೇಡಿ, MBBS ಮಾಡಬೇಕು ಅಂತ ಭಾಳ ಆಸೆ. ನಿಮಗೆ ಗೊತ್ತು MBBS ಮಾಡಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಮುಂದೆ ವರ್ಷಕ್ಕೆ ಅಂತೇಳಿ. ಅವಳನ್ನು ಓದಿಸೋಕ್ಕೆ ಅಂತ ಅವ್ರ ಮನೆಯವರು ಕೂಡ 1 ಲಕ್ಷದವರೆಗೂ ಸಾಲ ಕೂಡ ಮಾಡ್ಕೊಂಡಿದ್ರು. ಬಟ್ ನೆಕ್ಸ್ಟ್ ಇಯರ್ಗೆ 1,25,000 ಫೀಸ್ ಕಟ್ಟಬೇಕು ಅಂತ ಬಂದುಬಿಡ್ತು. ಆದರೆ ಆ ಫೀಸ್ ಕಟ್ಟೋದಕ್ಕೆ ಅವ್ರ ಮನೆಯವ್ರ ಹತ್ರ ಹಣ ಇರಲಿಲ್ಲ. ಬಟ್ ಆ ವರ್ಷ ಕಂಟಿನ್ಯೂ ಆಗಲಿಲ್ಲ, ಡಿಸ್ಕಂಟಿನ್ಯೂ ಆಯಿತು. ಬಟ್ ನೆಕ್ಸ್ಟ್ ಇಯರ್ ಸೇರ್ಕೋಬೋದು ಅನ್ನೋ ಐಡಿಯಾದ ಮೇಲೆ ಅವ್ರಿಗೆ ಯಾವ ಕಾಲೇಜ್ಗೂ ಡಿಗ್ರಿಗೆ ಅಡ್ಮಿಷನ್ ಆಗುತ್ತೆ. ಬಟ್ ಹಾಗೆ ಅವ್ರ ಮನೆಯವರು ಹಾಗೋ ಹೀಗೋ ಮಾಡಿ ನೆಕ್ಸ್ಟ್ ಇಯರ್ಗೆ 1,25,000 ಸಾಲ ಮಾಡಿ ಫೀಸ್ ಕೂಡ ಕಟ್ಟು ಕಾಲೇಜ್ ಕೂಡ ಕಳಿಸಿದರು. ಆ ಸಾಲ ತಗೊಳ್ಳುವಾಗ ಹೋದ ಸಲ ತೊಗೊಂಡಿದ್ದಂಥ ಒಂದು ಸಾಲನೇ ಇನ್ನೂ ತೀರಿಸಿರಲಿಲ್ಲ, 1 ಲಕ್ಷ ರೂಪಾಯಿದು. ಆದರೂ ಕೂಡ ಸಾಲ ತೊಗೊಂಡ್ರು. ಬಟ್ ನೆಕ್ಸ್ಟ್ ಇಯರ್ ಹೇಗೆ ಕಟ್ತಾರೆ? ಈಗ ಅವ್ರಿಗೆ ಎಜುಕೇಷನೇ ನಿಂತೋಯ್ತು. ಕನಸಿದ್ರು ಕೂಡ ಹಣ ಇಲ್ಲದಿರೋ ಕಾರಣ ಆ ಡ್ರೀಮ್ಸನ್ನು ಅಚೀವ್ ಮಾಡಲಿಕ್ಕೆ ಈ ಸ್ಟೂಡೆಂಟ್ಗಳಿಗೆಲ್ಲ ಆಗ್ತಾಯಿಲ್ಲ. ಈ ಥರ ಸ್ಟೂಡೆಂಟ್ಗೆ ಎಷ್ಟೋ ಜನ ಇದ್ದಾರೆ. ಈ ವಿಡಿಯೋ ನೋಡ್ತಾ ಇರೋರಲ್ಲೂ ಕೂಡ ಈ ವ್ಯಕ್ತಿಗಳು ಇರ್ಬೋದು, ನನಗೆ ಗೊತ್ತಿಲ್ಲ. ಮೂರನೆಯದು ಹಾಗೂ ಕೊನೆಯದು, ಇದು ತುಂಬ ಮೇಜರ್ ರೀಸನ್, ಸಣ್ಣ ಮಕ್ಕಳ ಎಜುಕೇಷನ್. ನಮ್ಮ ದೇಶದಲ್ಲಿ ಎಷ್ಟೋ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಸ್ಕೂಲ್ ಜೀವನ ಹೇಗಿರುತ್ತೆ ಅನ್ನೋ ಯೋಚನೆ ಕೂಡ ಇರಲ್ಲ. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಅಕ್ಕಪಕ್ಕದ ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಕ್ಕಳು ಒಂದು ಸ್ಟಿಕ್ಕರ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಓದು, ಬರಹ, ಸ್ಕೂಲು ಈ ವಿಚಾರದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಅಂಥ ಎಷ್ಟೋ ಮಕ್ಕಳಲ್ಲಿ ಎಂತೆಂಥ ಟ್ಯಾಲೆಂಟ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅಂಥ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋಂಥ ಮಕ್ಕಳು ಕೂಡ ಅವರಲ್ಲಿದ್ದಾರೆ. ಆದರೆ ಆ ಮಕ್ಕಳು ಎಜುಕೇಷನ್ ಮಾಡದಿರೋ ಕಾರಣ ಅದೆಲ್ಲ ಕೂಡ ಕೊಳ್ತೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಬಡತನ. ನಾನು ಹೇಳಿದ ಸಮಸ್ಯೆ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಕೂಡ ಸಾಲ್ವ್ ಆಗೋದು ಹಣದಿಂದ ಮಾತ್ರನೇ. ಅದು ಒಂದು ಇಲ್ಲದಿರೋ ಕಾರಣ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ದೇಶದಲ್ಲಿದೆ. ಇಂಥ ಪ್ರಾಬ್ಲಮ್ಸನ್ನೆಲ್ಲ ಕೂಡ ನಮ್ಮ ಇಡೀ ದೇಶದಲ್ಲಿ ಸಾಲ್ವ್ ಮಾಡ್ತೀನಂದರೆ ಭಾಳ ಕಷ್ಟ ಆಗುತ್ತೆ. ಒಂದು ವಿಚಾರದಲ್ಲಿ ಹೇಳಬೇಕಾದ್ರೆ ಹಣದಿಂದ ಭಾಳ ಕಷ್ಟ ಆಗುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ 1,000 ರೂಪಾಯಿಂದಾಗಲ್ಲ, ಲಕ್ಷಾಂತರ ರೂಪಾಯಿಂದಂತೂ ಆಗೋದೇ ಇಲ್ಲ. ಇದನ್ನು ಮಾಡೋದಕ್ಕೆ ಕೋಟ್ಯಂತರ ರೂಪಾಯಿ ಬೇಕಾಗುತ್ತೆ. ಖರ್ಚು ಮಾಡಿನೂ ಕೂಡ ಅದನ್ನು ಕಾನ್ಸ್ಟೆಂಟಾಗಿ ಖರ್ಚು ಮಾಡೋದಕ್ಕೆ ರೆಡಿ ಇರಬೇಕಾಗುತ್ತೆ. ಬಟ್ ಆ ಥರ ಖರ್ಚು ಮಾಡೋದಕ್ಕೆ ಯಾರು ರೆಡಿ ಇದ್ದಾರೆ? ನಾನು ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅದನ್ನು ಮಾಡೋದಕ್ಕೆ ಹಣ ನನ್ನ ಹತ್ರಲ್ಲಿದೆ. ಅದಕ್ಕೆ ಒಂದು ರಿಸೋರ್ಸ್ ಅಂತ ಇರಬೇಕಾಗುತ್ತೆ ಅಲ್ವಾ? ಆದರೆ ಅದನ್ನು ರೆಡಿ ಮಾಡೋದಕ್ಕೋಸ್ಕರ ನಾನೊಂದು ಪ್ರಾಜೆಕ್ಟ್ ಕೂಡ ರೆಡಿ ಮಾಡ್ತೇನೆ. ಆದರೆ ಆ ಪ್ರಾಜೆಕ್ಟ್ ಈಗ ನಾನು ಎಲ್ಲರ ಹತ್ರ ಹೇಳೋಕ್ಕಾಗಲ್ಲ. ಯಾವಾಗ ಅದು ಸಕ್ಸಸ್ ಆಗುತ್ತೆ ಆಗ ನಾನೇ ಅದನ್ನು ಹೇಳಬೇಕಾಗುತ್ತೆ. ಈ ವಿಚಾರದಲ್ಲಿ ಪ್ಲೀಸ್ ಕ್ಷಮಿಸಬೇಕು. ಈಗ ಅದರ ಬಗ್ಗೆ ನಾನು ಏನನ್ನೂ ಹೇಳೋಕ್ಕಾಗಲ್ಲ. ಈಗ ದಯವಿಟ್ಟು ನೀವು ಕೂಡ ಕೇಳಬೇಡಿ. ಆದರೆ ಅದನ್ನು ಮಾಡಬೇಕು ಅಂದ್ಕೊಂಡ್ರೂ ಕೂಡ ನನ್ನ ಹತ್ರ ಈಗ ಭಾಳ ಹಣ ಇರಬೇಕಾಗುತ್ತೆ. ನಾನು ಎಜುಕೇಷನ್ ಮಾಡ್ತಾ ಹಣನೆಲ್ಲ ನಾನು ಅಷ್ಟೊಂದೆಲ್ಲ ಹೇಗೆ ಸಂಪಾದನೆ ಮಾಡ್ಬೋದು? ಎಜುಕೇಷನ್ ಮಾಡ್ತಾ ಮಾಡ್ತಾ ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಎಜುಕೇಷನ್ಗೂ ಯೂಸ್ಫುಲ್ ಆಗುವಂಥ ಕೆಲಸ ಮಾಡಬೇಕು ಅಂದರೆ ಈ ಯೂಟ್ಯೂಬ್ ಚಾನಲ್ ಮಾಡಬೇಕಾಗುತ್ತೆ. ನನ್ನ ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡೋದು. ಆ್ಯಕ್ಚುಲಿ ನಾನು PUC ಇದ್ದಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಅವಾಗ ಯಾವುದೇ ಥರದ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ. ಅಕ್ಕಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಏನೇನೋ ಫ್ರೀ ಫೈರ್, PUBG ಅಂತ ಏನೇನೋ ಮಾಡಿ ಹಾಕ್ತಾಯಿದ್ರು. ಅವರಿಂದೆಲ್ಲ ನೋಡಿ ನನಗೂ ತುಂಬ ಇಷ್ಟ ಆಯಿತು, ನಾನು ಒಂದು ಚಾನಲ್ ಓಪನ್ ಮಾಡಬೇಕು ಅಂತೇಳಿ. ಬಟ್ ಹಂಗೆ ಅಂದ್ಕೊಂಡಿದ್ದೆ. ಸೊ ಮೆಚುರಿಟಿ ಬರ್ತಾ ಬರ್ತಾ ನನಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಕನಸು ಹೊರಟೋಯ್ತು. ಆದರೆ ಈಗ ನನಗೆ ಪರ್ಫೆಕ್ಟ್ ರೀಸನ್ ಸಿಕ್ಕಿದೆ. ಈ ವಿಚಾರನ ಕೆಲವೊಂದು ವ್ಯಕ್ತಿಗಳ ಹತ್ರ ಡಿಸ್ಕಷನ್ ಮಾಡಿದ ಮೇಲೆ ಕೆಲವೊಂದು ಪಾಸಿಟಿವ್ ರಿಪ್ಲೈಸ್ ಕೂಡ ನನಗೆ ಸಿಕ್ಕಿದೆ. PUCಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನನಗೆ ಯಾರು ಏನೂ ಸಪೋರ್ಟೇ ಮಾಡಿರಲಿಲ್ಲ. ಯಾಕಂದರೆ ನನ್ನ ಹತ್ರ ಯಾವುದೇ ಥರದ್ದು ಸ್ಟ್ರಾಂಗ್ ಉದ್ದೇಶ ಅನ್ನೋದು ಇರಲಿಲ್ಲ. ಬಟ್ ಇವಾಗ ನಾನು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ಪ್ರತಿಯೊಬ್ಬರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದರಿಂದ ನಾನು ಅರ್ಥ ಮಾಡಿಕೊಂಡೆ ದೇವರು ನನಗೆ ಈ ದಾರಿನ ಸರಿ ಅಂತ ಹೇಳ್ತಾ ಇದ್ದೇನೆ ಅಂತ. ಈ ಚಾನಲ್ಸ್ ಓನ್ಲಿ ನಾನು ನನ್ನ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗೋವರೆಗೂ ಮಾತ್ರ ಕಂಟೆಂಟನ್ನು ಮಾಡಿ ರೆಡಿ ಮಾಡಿ ಹಾಕ್ತಾ ಇರ್ತೀನಿ. ಸೊ ಯಾವಾಗ ನಾನು ಅಂದ್ಕೊಂಡಿರೋ ಪ್ರಾಜೆಕ್ಟನ್ನು ನಾನು ಪ್ರಮೋಟ್ ಮಾಡ್ತೀನಿ ಅಲ್ಲಿವರೆಗೆ ನಾನು ಇದನ್ನು ಒಂದು ಫ್ಯಾಕ್ಟ್ ಚಾನಲ್ ಆಗಿ ಇಟ್ಕೊಂಡಿದ್ದೀನಿ. ತದನಂತರ ನನ್ನ ಪ್ರಾಜೆಕ್ಟನ್ನು ಪ್ರಮೋಟ್ ಮಾಡೋ ಚಾನಲ್ ಆಗಿ ಕನ್ವರ್ಟ್ ಮಾಡ್ತೇನೆ. ಆಗಲೇ ನಿಮಗೆ ನನ್ನ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲೇ ಸಿಗುತ್ತೆ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನನಗೆ ಹಾಗೆ ಇರಬೇಕಾಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ಈ ಯೂಟ್ಯೂಬ್ ಚಾನಲ್ನಲ್ಲಿ ಅನ್ನೋನ್ ಫ್ಯಾಕ್ಟ್ಸ್ ಬಗ್ಗೆ, ಮೋಟಿವೇಶನ್ ವಿಚಾರಗಳ ಬಗ್ಗೆ, ಇನ್ಫಾರ್ಮೇಷನ್ಸ್ ಬಗ್ಗೆ, ತತ್ವಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ವೀಡಿಯೋಸನ್ನು ಮಾಡಾಕ್ತೇನೆ. ಈ ವಿಡಿಯೋ ಸ್ವಲ್ಪ ಲೆಕ್ಚರಿಂಗ್ ಥರ ಇರುತ್ತೆ. ಲೆಕ್ಚರಿಂಗ್ ಅಂದರೆ ಕೆಲವೊಬ್ಬರಿಗೆ ಬೋರ್ ಆಗುತ್ತೆ, ನಿದ್ದೆ ಬರೆಸೋದು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಇದನ್ನು ಟ್ರೋಲಿಂಗ್ ರೂಪದಲ್ಲಿ ಎಡಿಟ್ ಮಾಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದರಿಂದಾಗಿ ನಿಮಗೆ ಬೋರ್ ಆಗಲ್ಲ. ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೆ ಕಾಮಿಡಿ ಆಗಿ ತೊಗೊಂಡು ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಇಷ್ಟು ಕೂಡ ಈ ವಿಡಿಯೋದ ಮೇನ್ ಇಂಟೆನ್ಷನ್. ನಾನು ತುಂಬ ವಿಚಾರಗಳನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋದಲ್ಲಿ. ಸೊ ಆ ವಿಚಾರಗಳನ್ನು ಹೇಳ್ಕೊಂಡೋದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಕೆಲವೊಂದು ಮೇನ್ ವಿಚಾರಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಏನೇ ಡೌಟ್ಸ್ ಇದ್ರೂ ಕೂಡ ನನ್ನನ್ನು ಕೇಳ್ಬೋದು. ನೀವೇನೇ ಪ್ರಶ್ನೆ ಮಾಡಬೇಕಿದ್ರೂ ಕೂಡ ನನ್ನನ್ನು ಪ್ರಶ್ನೆ ಮಾಡ್ಬೋದು. ಬಟ್ ನನ್ನ ಪ್ರಾಜೆಕ್ಟ್ ಬಗ್ಗೆ ಏನು ಅಂದ್ಕೊಂಡಿದ್ದೀನಿ ಅದನ್ನು ಬಿಟ್ಟು ನೀವು ಏನು ಬೇಕಾದರೂ ಡೌಟ್ಸ್ ಇದ್ದರೂ ನೀವು ಕೇಳ್ಬೋದು. ಹಾಗಂತ ಇದನ್ನು ನಾನು ಒಬ್ಬನೇ ಏನು ಮಾಡ್ತಾ ಇಲ್ಲ. ಇದಕ್ಕೋಸ್ಕರ ಅಂತ ನನ್ನ ಪ್ರಾಣ ಸ್ನೇಹಿತ ಕೂಡ ತುಂಬ ಕಷ್ಟಪಡ್ತಾ ಇದ್ದಾನೆ. ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ ಎಷ್ಟೋ ಕಂಟೆಂಟ್ಗಳನ್ನು ಸರ್ಚ್ ಮಾಡಿ ನನಗೆ ಹುಡುಕಿ ಕೊಟ್ಟಿದ್ದಾನೆ. ಎಷ್ಟೋ ಬುಕ್ಗಳನ್ನು ನನಗೆ ಹುಡುಕಿ ಕೊಟ್ಟಿದ್ದಾನೆ, ಪೆನ್ ಡ್ರೈವ್ಸ್ ಕೊಟ್ಟಿದ್ದಾನೆ, ಚಿಪ್ಸ್ ಕೊಟ್ಟಿದ್ದಾನೆ. ಇದರ 90% ಕೆಲಸ ಆಲ್ರೆಡಿ ಅವನು ಮಾಡಿ ಮುಗಿಸಿದ್ದಾನೆ.
ಅವ್ನು ಮಾಡಿರೋಂಥ ಹೆಲ್ಪಿಂದ ಇವತ್ತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಬೇಗ ಟೈಮ್ ತೊಗೊಂಡಿದ್ದೀನಿ. ಇಲ್ಲಾಂತಂದರೆ ತುಂಬ ಟೈಮ್ ತೊಗೊಳ್ತಾ ಇತ್ತು ಜಾಸ್ತಿನೇ. ಇದರ ಕ್ರೆಡಿಟ್ ಕೂಡ ಅವನಿಗೆ ಸಿಗಬೇಕು. ಆದರೂ ಕೆಲವರಲ್ಲಿ ಡೌಟ್ ಅನ್ನೋದು ಬಂದೇ ಬರುತ್ತೆ. ಇವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾರೆ, ಹಣ ಗಳಿಸುವಂಥ ಸಮಯ ಕೂಡ ಬಂದುಬಿಡುತ್ತೆ. ಬಂದಂಥ ಟೈಮಲ್ಲಿ ಇವರು ಸ್ವಂತ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದೇ ಇಲ್ವಾ ಅಂತ ಕೆಲವೊಂದು ಡೌಟ್ಸ್ ಬರುತ್ತೆ. ಹೌದು, ಖಂಡಿತ ಇದು ಎಲ್ಲರಿಗೂ ಬರಲೇಬೇಕು. ಸಮಯ ಅನ್ನೋದು ಹೆಂಗೆ ಟರ್ನ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಎಲ್ಲರಿಗೂ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ಥರ ನಮಗೂ ಪ್ರಾಬ್ಲಮ್ಸ್ ಬರಬಹುದು. ಹಂಗಂತೇಳಿ ನಾವು ಪ್ರಾಬ್ಲಮ್ಸ್ ಬಂದಾಗೆಲ್ಲ ಈ ಯೂಟ್ಯೂಬಿಂದ ಹಣ ಮಾಡಿದ ಮೇಲೆ ನಾವು ಹಣವನ್ನು ಯೂಸ್ ಮಾಡ್ತೀವಿ ಅಂತಲ್ಲ, ನಾವು ಬೇರೆ ದಾರಿಗಳನ್ನು ಕೂಡ ಹುಡುಕ್ತೀವಿ. ಅವಶ್ಯಕತೆ ಇದ್ದು ಯಾವುದಾದ್ರೂ ಕ್ರಿಟಿಕಲ್ ಸಿಚುವೇಶನ್ ಇದ್ದರೆ ಮಾತ್ರ ಇದನ್ನು ಬಳಸ್ಕೊಳ್ಬೇಕಾಗುತ್ತೆ. ಹಾಗಂತ ಬಟ್ಟೆ, ಬ್ಯಾಗು, ಚಪ್ಪಲಿ, ಡ್ರೆಸ್ಸು ಅಂತೇಳಿ ಇಂಥವಕ್ಕೆಲ್ಲ ಖರ್ಚು ಮಾಡಲ್ಲ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡಿದರೂ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಬಾರ್ದು, ಅದು ಸಫಲವಾಗಲ್ಲ ಅಂತ ಹೇಳ್ತಾರೆ. ನಾನು ಅದೇ ಥರ ಈ ಕೆಲಸನ ಮಾಡೇ ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಏನು ಇಟ್ಕೊಂಡಿಲ್ಲ. ಬಟ್ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಏನಾದರೂ ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿರೋ ಮಾತಿನ ಮೇಲೆ ನಂಬಿಕೆಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಭಗವಂತನಿಗೆ ಬಿಟ್ಟಿದ್ದು. ಇದಿಷ್ಟು ನಾನು ಹೇಳಬೇಕು ಅಂದ್ಕೊಂಡಿದ್ದಂಥ ವಿಚಾರಗಳು. ಈ ವಿಚಾರಗಳು ನಿಮಗೆ ಹಿಡಿಸಿದರೆ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಕಂಟೆಂಟ್ಗಳ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಹೋಗಿರಿ ಮೊಗ್ಗೆ